ಹಾ ಶಿಲ್ಪ, ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಹಾಯ್ ಸರ್, ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ, ಹೇಳಿ ಶಿಲ್ಪ. ಸರ್, ಬಾಂಧವ್ಯದಲ್ಲಿ ಹಂಚ್ಕೋಬೇಕಾಗಿತ್ತು ಇವತ್ತು. ಹ್ಮ್ 18 ವರ್ಷದಿಂದ ನಾವೆಲ್ಲ ಒಂದ್ ಹತ್ರ ಕುತ್ಕೊಂಡು ಮಾತಾಡಿದ್ದಿಲ್ಲ. ಇವತ್ತಂತೂ ತುಂಬಾ ಖುಷಿಯಾಗಿದೆ. ಎಲ್ಲರೂ ಕುತ್ಕೊಂಡು ಒಂದ್ ಹತ್ರ ಮಾತಾಡಿದ್ವಿ, ಮನ್ಸ್ ಬಿಚ್ಚಿ ಒಂದ್ ಹತ್ರ ಕುತ್ಕೊಂಡು ಏನ್ ಕಷ್ಟ ಸುಖ ಅಂತ ಇವತ್ ಕೇಳಿದ್ವಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ Super. ಮಚ್ ಸರ್. ಅದ್ರಲ್ಲೇ ಆನಂದ ಬಾಷ್ಪ ಬರ್ತಾನೆ ಇದೆ ನನ್ಗೆ ಬೆಳಗ್ಗೆಯಿಂದ. ಅದೊಂಥರ Super. ಕಣ್ಣೀರ್ ಬರ್ತಾ ಇದೆ. ಬಟ್ Super. ತುಂಬಾ ಖುಷಿ ಆಗುತ್ತೆ ಸರ್. ನೆನ್ಸ್ಕೊಂಡ್ರೆ ಎಷ್ಟೋ ವರ್ಷದಿಂದ ಅವೆಲ್ಲ ಇಲ್ಲ, ಈಗ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹೀಲಿಂಗ್ದು ತುಂಬಾನೇ ನನಗ್ ಪವಾಡ ಆದ್ಮೇಲೆ ಪವಾಡ. Wow. ನಮ್ಮ ಮನೆಯಲ್ಲಿ ಅಷ್ಟೊಂದು ಒಬ್ಬರ ಬಗ್ಗೆ ಒಬ್ರು ಕೇರಿಂಗೇ ಇರ್ಲಿಲ್ಲ. ಅವ್ರೊಂದ್ ಇವ್ರೊಂದ್ ಎಲ್ಲಾರು ಒಂದೊಂದ್ ತೀರದಲ್ಲಿ ಇದ್ರು. ಇವತ್ತೆಲ್ಲ ಹಾಲಲ್ಲಿ ಕುತ್ಕೊಂಡ್ ಮಾತಾಡ್ತಿದೀವಿ ಅಂದ್ರೆ ಗ್ರೇಟ್ ಸರ್, ನಿಜ. Wow. ಸೀರಿಯಸ್ಲಿ ಗ್ರೇಟ್. ನನ್ಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು, ನನ್ಗೆ ಆಶೀರ್ವಾದ ಮಾಡಿದವ್ರಿಗೆಲ್ಲ ಅಭಿನಂದನೆಗಳು. ಗೆಳೆಯರೆ, ಎಲ್ಲರೂ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚುಲೇಷನ್ಸ್ ತಿಳಿಸಿ. ಇದು ಏನು ಒಂದು ಅದ್ಭುತವಾದ ವಿಷಯ ಅಂದ್ರೆ, ಇದು ಇನ್ನು ಪಾಸಿಟಿವ್ ಆಗಿ ಆಗ್ತಾ ಹೋಗ್ತಾ ಇರತ್ತೆ. ಬಾಂಧವ್ಯಗಳು ಇನ್ನು ಚೆನ್ನಾಗೇ ಆಗ್ತಾ ಹೋಗ್ತಾ ಇರತ್ತೆ. ಯಾಕಂದ್ರೆ ಸಕಾರಾತ್ಮಕ ಪಯಣದಲ್ಲಿ ನಾವು ಬಂದ್ಬಿಟ್ರೆ ಅದು ಇನ್ನು ಆಳವಾಗಿ ಬೆಟರ್ ಆಗ್ತಾನೆ ಹೋಗುತ್ತೆ. ಸೊ ಅಭಿನಂದನೆಗಳು ಶಿಲ್ಪ. ಓಕೆ, ದಿನೇಶ್ ಅವ್ರನ್ನ ಮಾತಾಡ್ಸೋಣ. ಹಾ ದಿನೇಶ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉತ್ತಮ ಶ್ರೀಮಂತಿಕೆ ಮತ್ತು ಪರಿಸರ ಪ್ರಕೃತಿಗೆ ಒಂದನೇ ತಿಳಿಸುತ್ತೆ. ನನ್ನೊಂದು ಸರ್ಪ್ರೈಸ್ ಆಗಿ ಇವಾಗ ತಕ್ಷಣ ಆಫೀಸಿಂದ ಹೊರಟಿದ್ದೆ. ಓಕೆ, ಅದನ್ನ ಚಿಕ್ಕದಾಗಿ ಹೇಳ್ತೀನಿ. ಆಫೀಸಿಂದ ಹೊರಟಿದ್ದೆ, ಫೋನ್ ಮಿಸ್ ಆಯ್ತು. ತಕ್ಷಣ ಓಪನ್ ಮಾಡ್ಕೊಂಡೆ, ಕೇಳ್ಕೊಂಡೆ. ತಕ್ಷಣ ತಿರುಗಿ ಆ ಕಡೆಯಿಂದ ಕಾಲ್ ಬಂತು, ಸರ್ ಫೋನ್ ಸಿಕ್ತು ಅಂತ. ಅದೊಂದು ನನಗೆ ಆಶ್ಚರ್ಯ. ಅದನ್ನ ತಿಳಿಸ್ಬೇಕು ಅಂತ ತಕ್ಷಣ ಆಗ್ತದೆ. ಇನ್ನೂ ಹೋಗ್ತಾ ಇದ್ದೀನಿ ಡ್ಯೂಟಿ ಮುಗಿಸ್ಕೊಂಡು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ ಸರ್. ತಕ್ಷಣ ಫೋನ್ ಮಿಸ್ ಆಗಿತ್ತು. ತಕ್ಷಣ ಫೋನ್ ಮಾಡಿದೆ. ಅದರಿಂದ ತಿಳಿಸ್ಬೇಕು ಅಂತಾನೆ ನಾನು ಇದ್ ಮಾಡಿದೆ ಸರ್. ಸೂಪರ್, ಅಭಿನಂದನೆಗಳು. ಜೋಪಾನವಾಗಿ ಇಟ್ಕೊಳ್ಳಿ ಫೋನ್ ಅನ್ನ. ಇನ್ಮೇಲೆ ಸಿಗತ್ತೆ, ಪ್ರಕೃತಿ ನಿಮ್ಗೆ ಯಾವಾಗ್ಲೂ ಜೊತೆಗಿರುತ್ತೆ. ಗೆಳೆಯರ ಎಲ್ಲ ಸಿ ಅಂತ ಟೈಪ್ ಮಾಡಿ ಅಭಿನಂದನೆಗಳನ್ನ ತಿಳಿಸಿ. ಓಕೆ, ಛಾಯಾ ಅವ್ರನ್ನ ಮಾತಾಡ್ಸೋಣ. ಹಾ ಛಾಯಾ ಅವ್ರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ. ಹಾ ಹೇಳಿ. ನಮಸ್ತೆ ಸರ್. ನಮಸ್ತೆ. ನಾನು ಗುರುವಾರ ಬೆಂಗಳೂರಿಗೆ ಹೋಗಿದ್ದೆ. ನಾನು ಹೋದ್ಸರಿ ಹೇಳಿದ್ನಲ್ಲ, ಹೋಗಿ ಪೂಜೆ ಮಾಡಿಸಿದ್ದೆ. ಅದು ಒಳ್ಳೇದಾಗಿದೆಯಾ ಅಂತ ಕೇಳ್ಬೇಕಾಗಿತ್ತು. ಮತ್ ನಾನು ದೇವರಿಗೂ ಮತ್ತೆ ಯೂನಿವರ್ಸ್ಗೂ ಕೇಳ್ಕೊಂಡಿದ್ದೆ. ಅವರು ನನ್ ಮಗಳ ಮದ್ವೆಗೆಲ್ಲ ಹೇಳ್ಬೇಕು. ಯಾಕಂದ್ರೆ ಎಲ್ಲದಕ್ಕೂ ಅವರು 2,2 ಸಾವಿರ ಕೇಳ್ತಾರೆ. ನಾನು ಇಲ್ಲಿಂದಾನೆ ಪ್ರೇಯರ್ ಮಾಡ್ಕೊಂಡು ಹೋಗಿದ್ದೆ, ಇದಕ್ಕೆ ಎಲ್ಲಾನು ಹೇಳ್ಬೇಕು ಅಂತ. ಎಷ್ಟು ಆಶ್ಚರ್ಯ ಅಂದ್ರೆ, ನನ್ನದು ಹೇಳಿ ನನ್ ಮಕ್ಳು 3 ಜನ ಮಕ್ಳದನ್ನು ಎಷ್ಟು ಚಂದಾಗಿ ಹೇಳಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು. ಆಮೇಲಿಂದ ಬರ್ಬೇಕಾಗಿರೋದು ಬಾಡಿಗೆ ದುಡ್ಡುಗಳಾಗಿರ್ಬೋದು, ಮಕ್ಳದು ಜಾಬ್ದು ದುಡ್ಡಾಗಿರ್ಬೋದು, ಪ್ರತಿಯೊಂದು ಹೇಳೋದಕ್ಕಿಂತ ಮುಂಚೆನೆ ಎಲ್ಲಾ ಬರ್ತಾ ಇದೆ. ಅದೆಲ್ಲ ಹೇಳಿದ್ರು ನಿಮ್ಮ ಕೃಪೆ. ಅದು ನೀವ್ ಹೇಳ್ಕೊಟ್ಟಿದ್ ಮಾರ್ಗ ಪ್ರತಿಯೊಂದು ಮಾಡ್ತಿರೋದ್ರಿಂದ ತುಂಬಾ ಸಂತೋಷವಾಗಿದ್ದೀವಿ. ಆಮೇಲೆ ಇನ್ನೊಂದೇನಂದ್ರೆ, ಅವತ್ತು ಮಳೆ ಇರ್ಲಿಲ್ಲ. ಬೆಂಗಳೂರಿಂದ ಬರ್ಬೇಕಾದ್ರೆ ಬರೀ ಮೋಡ ಇತ್ತು. ನಾನ್ ಅನ್ಕೊಂಡೆ ಮಳೆ ಬಂದ್ರೆ ಸಾಕು ಯೂನಿವರ್ಸ್ ಅಂತ. ನಾವು ಮೈಸೂರಿಗೆ ಬರೋದ್ರಲ್ಲಿ ಎಷ್ಟು ಮಳೆ ಅಂದ್ರೆ, ಗುರುವಾರ ದಿನ ನಾವು ರೈಲ್ವೆ ಸ್ಟೇಷನ್ ಬಂದು ಒಂದ್ ಅರ್ಧ ಗಂಟೆ ಅಲ್ಲೇ ವೇಟ್ ಮಾಡಿದೀವಿ. ಅಷ್ಟು ಮಳೆ ಬರ್ತಿತ್ತು. ತುಂಬಾ ಖುಷಿ ಆಯ್ತು ಸರ್. ಅದ್ಭುತ, ಅಭಿನಂದನೆಗಳು. ಗೆಳೆಯರ ಎಲ್ಲ ಸಿ ಅಂತ ಟೈಪ್ ಮಾಡಿ. ಸ್ವಲ್ಪ ಜನ ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಬರೋ ಟೈಮಲ್ಲಿ ಮಳೆ ಬರಲ್ಲ. ಸ್ವಲ್ಪ ಜನ ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಪ್ರಕೃತಿ ಸ್ಪಂದಿಸುತ್ತೆ. ಅದೇ ಒಂದು ಅದ್ಭುತವಾದ ನಿದರ್ಶನ. ಓಕೆ, ಸೂಪರ್. ಮುನಿಯಪ್ಪ ಅವ್ರನ್ನ ಮಾತಾಡ್ಸೋಣ. ಹಾ ಮುನಿಯಪ್ಪ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ. ಕಳೆದ ಬಾರಿ 15 ದಿವಸದ ಹಿಂದೆ ನನಗೆ ಓಪನ್ ಮಾಡಿ ಒಂದು 10 ಲಕ್ಷ ಅಮೌಂಟ್ ನ ನಾನು ಸ್ವೀಕಾರ ಮಾಡಿದ್ದೆ. ಸೊ ಆಕಸ್ಮಿಕವಾಗಿ ಬಂದಿದ್ದ 10 ಲಕ್ಷನ ನಾನು ಒಂದು 15 ಡೇಸ್ ಅಲ್ಲಿ ಕೊಡ್ತೀನಿ ಅಂತ ಬೇರೆಯವ್ರಿಗೆ ಮಾತು ಕೊಟ್ಟಿದ್ದೆ. ಅದರಲ್ಲಿ 5 ಲಕ್ಷ ನಾನು ಇವತ್ತು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ನಾಳೆ ಒಂದು 5 ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಪ್ರಕೃತಿಯಿಂದ ಬಂದಿದ್ದು. ನಾನು ಇಮಿಡಿಯೇಟ್ ಆಗಿ ಹಾಗೆ ಕೊಟ್ಬಿಡ್ತಾ ಇದ್ದೀನಿ. ಇದು ಕೂಡ ಒಂದು ಟೈಮ್ಗೆ ಕೊಡೋದು ಒಂದು ಟೈಮ್ ಸೆನ್ಸ್ ಅಂತ. ಪ್ರಕೃತಿ ಕರೆಕ್ಟ್ ಟೈಮ್ಗೆ ಕೊಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಪ್ರಕೃತಿಗೆ ನಾನು ತುಂಬ ಹೃದಯದ ಧನ್ಯವಾದ. ಸೂಪರ್, ಅಭಿನಂದನೆಗಳು. ಇದೇ ತರ ಆಕರ್ಷಿಸ್ತಾ ಹೋಗಿ. ಗೆಳೆಯರೆ, ನೀವು ಗಮನಿಸಿದ್ರೆ ಸ್ವಲ್ಪ ಜನ ಹೋಪೋನೋಪೋನೋ ಮಾಡ್ತಾ, ಹೀಲಿಂಗ್ ಮಾಡ್ತಾ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಸ್ವಲ್ಪ ಜನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಸ್ವಲ್ಪ ಜನ ಸಾವಿರಾರು ರೂಪಾಯಿ ವ್ಯವಹಾರ ಮಾಡ್ತಾರೆ. ಸೊ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾವು ಹಣದ ಜೊತೆ ಬಾಂಧವ್ಯ ಹೆಚ್ಚಿಸ್ತಾನೆ ಆ 1000 ಲಕ್ಷ ಆಗತ್ತೆ, ಲಕ್ಷ ಕೋಟಿ ಆಗತ್ತೆ. ಸೊ ಹಣನ ನೀವು ಹೀಲಿಂಗ್ ಯಾವ ತರ ಕೆಲಸ, ನಾನು ಇದು ಮೊನ್ನೆನೋ ಹೇಳಿದೆ ಅಲ್ವಾ, ಹೀಲಿಂಗ್ ಮಾಡ್ತಾ ಪ್ರಕೃತಿಗೆ ಯಾವುದೇ ರೀತಿಯ ಮಿತಿ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಕೇಳಿ ಪ್ರಕೃತಿ ಕೊಡುತ್ತೆ.
ಕೇಳೋ ಧೈರ್ಯ ನಿಮ್ಮೊಳಗ್ ಬರ್ಬೇಕಷ್ಟೇ. ಸೊ ಅದ್ಭುತ, ಅಭಿನಂದನೆಗಳು ಮುನಿಯಪ್ಪ. ಇದೇ ರೀತಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಹಣದಿಂದ ಆಗ್ತಾ ಹೋಗ್ಲಿ, ಹೀಲಿಂಗ್ ಇಂದ ಆಗ್ತಾ ಹೋಗ್ಲಿ. ಸೂಪರ್. ಶಿವಕುಮಾರ್ ಅವ್ರನ್ನ ಮಾತಾಡ್ಸೋಣ. ಹಾ ಶಿವಕುಮಾರ್, ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ, 1 ನಿಮಿಷ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಿವಕುಮಾರ್. ಶಿವಕುಮಾರ್ ಇದೀರಾ? ಓಕೆ, ಹಾಗಾದ್ರೆ ರೂಪಾ ಅವ್ರನ್ನ ಮಾತಾಡಿಸ್ಬಿಡೋಣ. 1 ನಿಮಿಷ. ಹಾ ರೂಪಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. 1 ನಿಮಿಷ ಶಿವಕುಮಾರ್ ಇರಿ, 1 ನಿಮಿಷ ಇರಿ, 1 ನಿಮಿಷ ಇರಿ, 1 ನಿಮಿಷ ಇರಿ. ರೂಪಾ ಅವ್ರನ್ನ ಮಾತಾಡಿಸ್ಬಿಡೋಣ. ಹಾ ರೂಪಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. 1 ನಿಮಿಷ. ಈಗ ಟ್ರೈ ಮಾಡಿ. ಹಾ ಹೇಳಿ. ನಮಸ್ಕಾರ ವಿಹಾನ್ ಸರ್. ನಮಸ್ತೆ, ಹೇಳಿ ಮಾ. 1 ವಾರದಿಂದ ಜಾಯ್ನ್ ಆಗಿದ್ದಿಲ್ಲ, ಇವತ್ತು ಜಾಯ್ನ್ ಆದ್ರೆ. ಸರ್ ನಾವು ಕೊಟ್ಟಿಯೂರ್ಗೆ ಹೋಗ್ಬೇಕು ಅಂತ ರೆಸಾರ್ಟ್ ಎಲ್ಲ ಆಲ್ರೆಡಿ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟಿದ್ವಿ. ಮತ್ತೆ ಅಲ್ಲಿಂದ ಫೋನ್ಗಳಲ್ಲಿ ನೋಡಿದ್ರೆ ಈ ತರ ಕ್ರೌಡ್ ಇದೆ, ಆ ತರ ಕ್ರೌಡ್ ಇದೆ ಅಂತೆಲ್ಲಾನು ಸುಮ್ನೆ ಇದ್ ಮಾಡ್ತಾ ಇದ್ರು. ಸರಿ, ನಾವು ದೇವ್ರ ಮೇಲೆ ಪ್ರಕೃತಿ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಹೋದ್ವಿ ಸರ್. ನಾವು ಹೋಗ್ತಾ ಹೋಗ್ತಾ ತಕ್ಷಣ ನಿಮಿಷಾಂಬಾಗ ಹೋದ್ವಿ. ಅಲ್ಲೂ ಅಷ್ಟೇ ಸರ್, ಒಂದು 15-20 ಜನ ಅಷ್ಟೇ. 5-10 ನಿಮಿಷದಿಂದ ಅಲ್ಲೂ ಇದಾಗೋಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ದಾರಿ ಎಷ್ಟು ಇದಾಗೋಯ್ತು ಅಂದ್ರೆ ಸರ್, ನಾವು 8 ಗಂಟೆಗೆ ರೀಚ್ ಆಗ್ಬೇಕು ಅನ್ಕೊಂಡಿದ್ದವ್ರು ಸರ್ 6:15 ಹೋಗಿ ಕೊಟ್ಟಿಯೂರು ಸೇರ್ಕೊಂಡ್ವಿ ಸರ್. ಅಲ್ಲಿ ಎಷ್ಟು ಅಂದ್ರೆ ಸರ್, ಎಷ್ಟು ಮಿರಾಕಲ್ ಅಂದ್ರೆ ಅದ್ 1/2 ಅವರೇ ಸರ್ ನಮ್ಗೆ ದರ್ಶನ ಆಗಿದ್ದು. ಅಲ್ಲಿ ವಾಲಂಟಿಯರ್ಸ್ ಇರ್ತಲ್ಲ ಸರ್, ನಾವು ಮೇಲ್ಗಡೆ ಇಲ್ಲ ಈ ಕಡೆನೆ ಬಂದು ನೀವು ದರ್ಶನ ಮಾಡ್ಕೊಂಡು ಹೋಗಿ ಸರ್. ನಾನು ಅನ್ಕೊಂಡೆ ಅವಾಗ, ನಾವ್ ಈ ತರ ಓಪನ್ ಅಪ್ ಎಲ್ಲ ಈ ತರ ಹೇಳ್ಕೊಂಡ್ರು, ಈ ತರಾನು ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ನನಗೆ ನಾನು ಎಷ್ಟೆಲ್ಲ ಇದ್ ಮಾಡ್ತಾನೆ ಸರ್, ನನಗೆ ಮನಿ ಬ್ಲಾಕೇಜ್ ಅಂತೂ ನನಗೆ ಇದಾಗ್ತಾ ಇಲ್ಲ, ಬಟ್ ಬೇರೆ ತರ ಮಾತ್ರ ನನ್ಗೆ ಸಹಾಯ ಮಾಡ್ತಾ ಇದೆ ಸರ್. ನನ್ಗೆ ನಾವ್ ಯಾವ ದೇವಸ್ಥಾನಕ್ಕೆ ಹೋಲ್ವಾ ಅಲ್ಲೆಲ್ಲ ಸರ್ 10 ನಿಮಿಷ 15 ನಿಮಿಷ ಅಷ್ಟೇ ಸರ್. ನಾನೇ ಅನ್ಕೊಂಡೆ ಸರ್, ನಾವ್ ಯಾವತ್ತೂ ಇಷ್ಟೊಂದು ಇದ್ ಮಾಡ್ತಾ ಇರ್ಲಿಲ್ಲಲ್ವಾ, ಹೇಗೆ ಅಂತ ನಾನು ಅವಾಗ ಅನ್ಕೊಂಡೆ. ನಾವೊಂದ್ ಬಯಸಿದ್ರೆ ಇಲ್ಲ ಸರ್, ನಮ್ಗೆ ಇನ್ನೂ ಒಂಥರ ಬಯಸುತ್ತೆ ಅಂತ ನಾನು ಆವಾಗ ಅನ್ಕೊಂಡೆ ಸರ್. ಇದು ಕೊಡತ್ತೆ, ಅದು ಕೊಡತ್ತೆ, ಸ್ವಲ್ಪ ನಿಧಾನಕ್ಕೆ ಬರ್ಬೋದು, ಬಟ್ ಬಂದೇ ಬರುತ್ತೆ. ಮಾಡ್ತಾ ಹೋಗಿ ಅಷ್ಟೇ. ಅಭಿನಂದನೆ. ಓಕೆ ಸರ್, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಮಾ. ಗೆಳೆಯರೆ, ಎಲ್ಲ ಸಿ ಅಂತ ಟೈಪ್ ಮಾಡಿ. ಗೆಳೆಯರೆ, ನಾನು ನಮ್ಮ ಗುರುಗಳ ಹತ್ರ ಸೇರ್ಕೊಂಡು ಫಸ್ಟ್ 1.5 ವರ್ಷ ಏನೇನೋ ಅದ್ಭುತಗಳಾಯ್ತು. ಹಣ ಬಂದಿರ್ಲಿಲ್ಲ, ಇನ್ನು ನಾನು ಅಂದ್ಕೊಂಡ ರೀತಿಯಲ್ಲಿ ಬಂದಿರ್ಲಿಲ್ಲ. ಈಗ ಹಣನೂ ಬರ್ತಾ ಇದೆ. ಸೊ ಪ್ರಕೃತಿ ಅದರದ್ದೇ ಒಂದು ಪ್ಲಾನ್ ಇಟ್ಟಿರುತ್ತೆ. ಸೊ ಅದರ ಪ್ರಕಾರ ನಡೀತಾ ಹೋಗುತ್ತೆ. ಏನೆಲ್ಲ ಸಿಗುತ್ತೋ ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಹೋಗಿ, ಏನೆಲ್ಲ ಬೇಕೋ ಅದು ಸಿಗ್ತಾ ಹೋಗುತ್ತೆ. ಸೂಪರ್, ಅಭಿನಂದನೆಗಳು. ಓಕೆ, ಶಿವಕುಮಾರ್ ಅವ್ರನ್ನ ಮಾತಾಡ್ಸ್ಬಿಡೋಣ. ಹಾ ಶಿವಕುಮಾರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ, ಹೇಳಿ ನಿಮ್ಗೆ ಮತ್ತೆ ಪ್ರಕೃತಿಗೆ ಎರಡಕ್ಕೂ ಧನ್ಯವಾದ. ಹೇಳಿ. ನಿಮ್ಗೆ ಮತ್ತೆ ಪ್ರಕೃತಿಗೆ ಎರಡಕ್ಕೂ ಧನ್ಯವಾದ ಹೇಳ್ತೀನಿ. ಆಕ್ಚುಲಿ ನೋಡಿ ಸರ್, ನಾನು ಹೀಲಿಂಗ್ ಕ್ಯಾಂಪ್ ಬಂದ ಮೇಲೆ ನೋಡಿ, ಈಗ ನೆನ್ನೆಯಿಂದ ಸರ್ ಒಂದು ಸಣ್ಣ ಬಿಸ್ನೆಸ್ ನೀವ್ ಹೇಳಿದ್ರೆ 10 ರೂಪಾಯಿ ಸಂಪಾದನೆ ಮಾಡಿ ಪರವಾಗಿಲ್ಲ ಅಂತಂದ್ರೆ, ನಾನೊಂದು ಇದು ಮನೆ ತಾಯಿನೇ ಒಂದು ಆಮ್ಲೆಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ನೆನ್ನೆಯಿಂದ. ಅದು ಬಿಟ್ಟು ನಿಮ್ಗೆ ಮೆಸೇಜ್ ಮಾಡಿದೆ, ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಂಡೆ. ಮತ್ತೆ ಇನ್ನೂ ಒಂದಾಯ್ತು ಸರ್, ಅವತ್ತು ಒಂದು ಅರ್ಧ ಗಂಟೆನಲ್ಲಿ ಮಾಡ್ಬೇಕಾಯ್ತು. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಶಿವಕುಮಾರ್. ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಒಂದು ವಿಡಿಯೋ ಮಾಡಿ ಕಳಿಸಿ, ನಾನು ಖಂಡಿತ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಬಟ್ ಏನ್ ಖುಷಿ ಅಂದ್ರೆ, ಒಂದು ಆಮ್ಲೆಟ್ ಅಂಗಡಿ ಇಟ್ಟಾದ್ರೂ ಹಣ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಬಂದಿದೆಯಲ್ಲ, ಅಷ್ಟೇ ಮುಖ್ಯ. ಅದು ಬಂದ್ರೆ ಹಣ ಬರುತ್ತೆ. ಇಷ್ಟೇ ಗೆಳೆಯರೆ, ನೀವು ಸಣ್ಣದಾಗಿ ಶುರು ಮಾಡಿ, ಏನೋ ಒಂದು ಶುರು ಮಾಡಿ. ಫಸ್ಟ್ ಹಣವನ್ನ ಆಕರ್ಷಿಸೋದಕ್ಕೆ, ಹಣವನ್ನ ದುಡಿಯೋದಕ್ಕೆ ಶುರು ಮಾಡಿ, ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ಎಲ್ಲರೂ ಅಭಿನಂದನೆಗಳು ತಿಳಿಸಿ ಶಿವಕುಮಾರ್ಗೆ. ಸೊ ಗೆಳೆಯರೆ, ಹಣ ಎಲ್ಲರಿಗೂ ಮುಖ್ಯ. ಹಣ ಜೀವನದಲ್ಲಿ ಬಹಳ ಮುಖ್ಯ. ಹಣವನ್ನ ಆಕರ್ಷಿಸೋ ಒಂದು ಶಕ್ತಿಯನ್ನ ನಾವೆಲ್ಲ ಪಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಅಭಿನಂದನೆಗಳು ಶಿವಕುಮಾರ್ಗೆ. ಯಾರೆಲ್ಲ ಇನ್ನೂ ಅದನ್ನ ಮಾಡಿಲ್ಲ, ಮತ್ತೆ ಹಣದ ಹೀಲಿಂಗ್ ಜಾಯ್ನ್ ಆಗಿ ಆದಷ್ಟು ಬೇಗ ಈ ತರ ಸಣ್ಣದಾಗಿ ಶುರು ಮಾಡಿ. ಗೆಳೆಯರೆ, ನಾನು ಹೇಳ್ತಾ ಇದ್ದೀನಿ, ನೀವು ಸಣ್ಣದಾಗಿ ಶುರು ಮಾಡೋದು. ನೀವೆಲ್ಲ ಸಿನಿಮಾ ನೋಡ್ಬಿಟ್ಟು ಸುಮ್ನೆ ಸಿನಿಮಾ ತಾನೆ ಅಂತ ಅನ್ಕೊಂಡ್ಬಿಡ್ಬೇಡಿ. ನೀವು ಅದ್ಯಾವ್ದು ಯಜಮಾನ ಅನ್ಸುತ್ತೆ, ಉಪ್ಪಿನಕಾಯಿ ಹಾಕೋದಕ್ಕೆ ಶುರು ಮಾಡ್ತಾರೆ, ಆಮೇಲೆ ಒಂದು ದೊಡ್ಡ ಉಪ್ಪಿನಕಾಯಿ ಬಿಸ್ನೆಸ್ ಆಗುತ್ತೆ. ಈ ತರ ಎಲ್ಲ ನಿಜ ಜೀವನದಲ್ಲಿ ರಿಲಯನ್ಸ್ ಆಗಿರ್ಬೋದು, ಇವತ್ತು ದೊಡ್ಡ ಶ್ರೀಮಂತರು ಯಾರೆಲ್ಲ ಇದಾರೆ, ಅವರೆಲ್ಲ ಸಣ್ಣದಾಗಿ ಶುರು ಮಾಡಿದ್ದೆ. ಆ ಶುರು ಮಾಡೋದು ಬಹಳ ಮುಖ್ಯ. ಶುರು ಮಾಡಿ, ಹಣ ಬಂದೇ ಬರುತ್ತೆ. ಓಕೆ, ಸೂಪರ್, ಅಭಿನಂದನೆಗಳು. ಎಲ್ಲರೂ ಈಗ ಗ್ಯಾಲರಿ ವ್ಯೂ ಬಂದ್ಬಿಡಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಅಭಿನಂದನೆಗಳು, ಶುಭರಾತ್ರಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸಿಗೋಣ.
ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದಾ? ಹೀಲಿಂಗ್ ಕ್ಲಬ್ ಸದಸ್ಯರು ನಾಳೆ ಇರಲ್ಲ, ಗುರುವಾರ ಬೆಳಗ್ಗೆ 6. ಓಕೆ, ನಾನು ಹೇಳ್ತೀನಿ ನಾಳೆನೆ ಮುಗಿಸ್ಕೋಣ, ಯಾಕಂದ್ರೆ ನಾಡಿದ್ದು ಮದ್ವೆ ನಾಡಿದ್ದಿದೆ, ನಾನು ಅದು ಯೋಚಿಸ್ಲಿಲ್ಲ. ಸೊ ನಾಳೆ ಬೆಳಗ್ಗೆ ಇಲ್ಲ ಅಂದ್ರೂ ನಾಳೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ನಾವು ಕ್ಲಾಸ್ ಮುಗಿಸ್ಕೊಂಡ್ ಬರೋಣ, ನಾನು ಹೇಳ್ತೀನಿ. ಸೊ ಈಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶುಭರಾತ್ರಿ, ಅಭಿನಂದನೆಗಳು, ಮತ್ತೆ ನಾಳೆ ಇದೇ ಸಮಯಕ್ಕೆ ಸಿಗೋಣ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದಾ? ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶುಭರಾತ್ರಿ. ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶುಭರಾತ್ರಿಗೆ ಧನ್ಯವಾದ.